ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪ್ರೇಮಿಗಳ ದಿನದಂದು ಗುಲಾಬಿಗೆ ಭಾರಿ ಡಿಮ್ಯಾಂಡ್. ವ್ಯಾಲೆಂಟೈನ್ಸ್ ಡೇಗೆ ಚಿಕ್ಕಬಳ್ಳಾಪುರದ ಗುಲಾಬಿ ಕಮಾಲ್ ಮಾಡ್ತಾ ಇದೆ. ಪ್ರೇಮಿಗಳಿಗೆ ಅಚ್ಚುಮೆಚ್ಚಾದ ಡಚ್ ರೋಸ್ ಬೆಳೆದಿದ್ದಾರೆ ರೈತರು. 8 ಎಕರೆಯಲ್ಲಿ ರೋಸನ್ನು ಬೆಳೆದಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ರಾಜಾರೆಡ್ಡಿ ಪ್ರಮುಖ ಆಕರ್ಷಣೆಯಾಗಿದೆ. ತಾಜ್ ಮಹಲ್ ಗುಲಾಬಿ 10 ರೂಪಾಯಿ ಇದ್ದಂತಹ ಹೂವು ಈಗ 20 ರಿಂದ 30 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಕೆಂಪು ಮಾತ್ರ ಅಲ್ಲದೆ 13 ವಿವಿಧ ಬಣ್ಣದ ಗುಲಾಬಿಗಳು, ಆಕರ್ಷಕ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಸಖತ್ ಡಿಮ್ಯಾಂಡ್ ಬಂದಿದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿಯ ರಾಜರೆಡ್ಡಿ ಅವರು ಬೆಳೆದಿರೋ ಅಂತ ರೋಸ್ 8 ಎಕರೆ ಜಾಗದಲ್ಲಿ ಬೆಳೆದಿದ್ದಾರೆ. ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ತಾಜ್ ಮಹಲ್ ಗುಲಾಬಿ. 13 ಬೇರೆ ಬೇರೆ ಬಣ್ಣದ ಗುಲಾಬಿಗಳು ಈಗ ಸಾಕಷ್ಟು ಬೇಡಿಕೆಯನ್ನು ಇಟ್ಕೊಂಡಿದೆ. ಎಲ್ಲರಿಗೂ ನನ್ನ ಹೆಸರು ಪ್ರತಿಭಾ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಚಿಂತಾಮಣಿ ತಾಲೂಕಲ್ಲಿ, ಅಂಬಾಜಿದುರ್ಗ ಹೋಬಳಿ ಮತ್ತು ಕಸ್ಬಾ ಹೋಬಳಿ. ರೋಸ್ ಬಗ್ಗೆ ಹೇಳ್ಬೇಕಂತಂದರೆ, ಹೂವು ಅಂದರೆ ಎಲ್ಲರಿಗೂ ಇಷ್ಟನೇ. ಬಟ್ ಇವಾಗ ಫೆಬ್ರವರಿ 14 ಜಾಸ್ತಿ ಹೋಗುತ್ತೆ ಫ್ಲವರು. ಮತ್ತು ಅದು ಕ್ವಾಲಿಟಿ ಫ್ಲವರ್ ಬರೋದು ಪಾಲಿಹೌಸಲ್ಲಿ ಮಾತ್ರ. ಅಂದರೆ ಔಟ್ಸೈಡ್ ಫೀಲ್ಡಲ್ಲಿ ನಮಗೆ ಬಡ್ ಕ್ವಾಲಿಟಿ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಪಾಲಿಹೌಸಲ್ಲಿ ನಾವು ತೋಟಗಾರಿಕೆ ಇಲಾಖೆಯಿಂದ ಪಾಲಿಹೌಸಿಗೆ ಸಬ್ಸಿಡಿ ಕೊಡಿಸ್ತೀವಿ. ಅದು ರೋಸ್ ಬೆಳೆಯೋದಕ್ಕೆ. ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು 15 ಹೆಕ್ಟೇರ್ಸ್ ಇದೆ ಪಾಲಿಹೌಸು. ಬಟ್ ರೋಸು ಒಂದು 5 ಹೆಕ್ಟೇರ್ಸ್ ಇದೆ. ಅದರಲ್ಲಿ ಇಲ್ಲಿ ಉಪ್ಪುರಪೇಟೆ ಪಂಚಾಯಿತಿಯಲ್ಲಿ ಕಿರಣ್ ಅಂತ ಅವರು ಫಾರ್ಮರ್ ಹೆಸರು, ಅವರು ಬೆಳೀತಾ ಇದ್ದಾರೆ. ಇರುತ್ತೆ ಪಾಲಿಹೌಸಲ್ಲಿ ಒಳ್ಳೆ ಈಲ್ಡ್ ಕೊಟ್ಕೊಂಡು. ಇಲ್ಲಿ ಉಪ್ಪುರಪೇಟೆಯಲ್ಲಿ ಕಿರಣ್ ಅಂತ ಮತ್ತು ನರಸಿಂಹರೆಡ್ಡಿ ಅವರು ಕಸ್ಬಾ ವಿಶ್ವನಾಥ್ಪುರದಲ್ಲಿ 5 to 8 ವೆರೈಟೀಸ್ ಬೆಳೀತಾ ಇದ್ದಾರೆ. ಎಲ್ಲ ಕಲರ್ಸು, ಯೆಲ್ಲೋ, ಪಿಂಕ್ ಮತ್ತು ರೆಡ್, ತಾಜ್ ಮಹಲ್ ಅಂತ ವೆರೈಟೀಸು ಒಳ್ಳೆ ಈಲ್ಡ್ ಕೊಡುತ್ತೆ ಪಾಲಿಹೌಸ್ ಒಳಗಡೆ. ಔಟ್ ಆಫ್ ಕಂಟ್ರಿನೂ ಹೋಗ್ತಾ ಐತೆ ಸರ್. ಇದು ಐಫ್ಯಾಬ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಇವರೆಲ್ಲ ಕೊಡ್ತಾರೆ. ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಫ್ಲವರ್ಸ್ ಎಲ್ಲಾನು. ಸರ್ ನಮಸ್ತೆ, ನಮ್ಮ ಹೆಸರು ಚರಣ್ ಅಂತ. ಫಾರ್ಮ್ ಬಂದ್ಬಿಟ್ಟು ನಮ್ಮ ಬ್ರದರ್ದು, ರಾಜಾರೆಡ್ಡಿ ಅವ್ರದ್ದು. ಈ ಚಿಂತಾಮಣಿಯಲ್ಲಿ ಫಾರ್ಮ್ ಇರೋದು. ಟೋಟಲ್ 8 ಎಕರೆ ಇದೆ. ಡಚ್ ರೋಸ್ ಅಲ್ಲಿ ನಮ್ಮ ಹತ್ರ 13 ವೆರೈಟಿ ಇದೆ ಸರ್. 13 ಕಲರ್ ಇದೆ. 13 ಕಲರ್ ಅಲ್ಲಿ 70% ಎಲ್ಲ ತಾಜ್ ಮಹಲ್ ಇದೆ. ತಾಜ್ ಮಹಲ್ ಅಂದ್ರೆ ಮೆರೂನ್ ಕಲರ್ ಬರುತ್ತೆ, ರೆಡ್ಡಿಶ್ ಮೆರೂನ್ ಅಂತಾರೆ. ತುಂಬಾ ಬೇಡಿಕೆ ಇರೋದು ಅದೇ ಕಲರ್ ಸರ್. ಈಗ ನಮ್ದು ಈ ಹೂವಿಗೆ ಬೇಡಿಕೆ ಯಾವಾಗ ಅಂದ್ರೆ ಫೆಬ್ರವರಿಯಲ್ಲಿ ಮಾತ್ರ. ವ್ಯಾಲೆಂಟೈನ್ಸ್ ವೀಕ್ ಏನಿದೆಯೋ ಅವಾಗ ಬೇಡಿಕೆ ತುಂಬಾ ಇರುತ್ತೆ. ಸೀಸನ್ ನಮ್ಗೆ 11 ತಿಂಗಳಲ್ಲಿ ನಡೆಯೋದು. ಈ 1 ತಿಂಗಳಲ್ಲಿ ತುಂಬಾ ಬೇಡಿಕೆ ಬರುತ್ತೆ ಸರ್ ಈ ಹೂವಿಗೆ. ಸರ್ ವಿಶೇಷತೆ ಅಂದ್ರೆ ಕಲರ್ ಚೆನ್ನಾಗಿರುತ್ತೆ. ಬೇರೆ ನೀವು ಔಟ್ಸೈಡ್ ಕಂಪೇರ್ ಮಾಡಿದ್ರೆ ಈ ರೋಸ್ಗೆ ತುಂಬಾ ಕಲರ್ ಇರುತ್ತೆ, ಶೈನಿಂಗ್ ಇರುತ್ತೆ ಹೂವು. ಆ ಲೆಕ್ಕದಲ್ಲಿ ಹೋದ್ರೆ ಒಂದು ಬಡ್ ಸೈಜ್ ಅಂತೀವಿ. ಸೈಜ್ ಈ ತರ ಬಡ್ ಒಂದ್ ಸ್ವಲ್ಪ ತುಂಬಾ ಸೈಜ್ ಬರುತ್ತೆ, ಶೈನಿಂಗ್ ಆಗಿ ಚೆನ್ನಾಗಿ ಕಣ್ಣು ಹೊಡಿಯುತ್ತೆ ಸರ್ ಅದು ಕಲರ್ಸ್ ಎಲ್ಲ. ಸೊ ಇಲ್ಲಿಂದಾನೇ ಎಕ್ಸ್ಪೋರ್ಟ್ ಸರ್. ಈ ನಮ್ ಕಡೆ ಹೋಗಿ ವೆದರ್ ಒಂದ್ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಈಗ ಒಂದೊಂದ್ ಕಡೆಗೆ ಒಂದೊಂದ್ ತರ ವೆದರ್ ಬರುತ್ತೆ. ಇದ್ರಿಗೆ ಹ್ಯೂಮಿಡಿಟಿ ಒಂದು 60% ಹ್ಯೂಮಿಡಿಟಿ ಇದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆ ಲೆಕ್ಕದಲ್ಲಿ ನಮ್ ಏರಿಯಾ ಕಡೆ ಒಂದ್ ಸ್ವಲ್ಪ ಬೇಡಿಕೆ ತುಂಬಾ ಬರುತ್ತೆ ಸರ್. ನಮ್ ಏರಿಯಾ ಹೂವು ಅಂದ್ರೆ ಒಂದ್ ಸ್ವಲ್ಪ ಬೇಡಿಕೆ ಇರುತ್ತೆ. ಔಟ್ಸೈಡ್ ಮಳೆಗಾಲ ಈಗ ನಮ್ ಉತ್ತರ ಕರ್ನಾಟಕ ಹೋದ್ರೆ ಮಳೆ ಜಾಸ್ತಿ, ಅವ್ರಿಗೆ ಸರಿಯಾಗಿ ಕ್ವಾಲಿಟಿ ಬರಲ್ಲ. ನಮ್ದು ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ತುಂಬಾ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಮ್ದು.